ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಇವತ್ತು ಯಾವುದಾದರೂ ನರೇಂದ್ರ ಮೋದಿಯವರು ಅವರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದಾರ? ಈಗಾಗಲೇ ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡಿದ್ರು. 10 ವರ್ಷಗಳಾದರೂ ಕೂಡ 2014ರಲ್ಲಿ ಕೊಟ್ಟಂತ ಭರವಸೆಗಳು ಇನ್ನೂ ಕೂಡ ಭರವಸೆಗಳಾಗಿ ಉಳಿದಿದ್ದಾವೆ. ಹೌದಲ್ಲ? 15 ಲಕ್ಷ ಬಂದಿದೆಯಾ ನಿಮ್ಗೆ? ಬರಲಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ ವರ್ಷಕ್ಕೆ? ರೈತರ ಆದಾಯ ಡಬಲ್ ಆಯ್ತಾ? ಬೆಲೆಗಳೆಲ್ಲ ಇಳಿದುವ? ಪೆಟ್ರೋಲ್ ಬೆಲೆ ಇಳಿತಾ? ಡೀಸೆಲ್ ಬೆಲೆ ಇಳಿತಾ? ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿತಾ? ಇಳಿಲಿಲ್ಲ. ನರೇಂದ್ರ ಮೋದಿಜಿ 10 ವರ್ಷಗಳಲ್ಲಿ ಈ ಮೂಲಭೂತ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗದೆ ಹೋದರೆ ಯಾವ ಮುಖ ಹೊತ್ಕೊಂಡು ಜನರ ಹತ್ರ ಬರ್ತೀರಿ? ಯಾವ ಮುಖ ಹೊತ್ಕೊಂಡು ಜನರ ಹತ್ರ ಬರ್ತೀರಿ? ಇವತ್ತು ಮೈಸೂರಿಗೆ ಬಂದಿದ್ದಾರೆ. ನಾನು ಅದನ್ನೇ ಹೇಳಿದೆ ನಿನ್ನೆ ಮೈಸೂರಿನಲ್ಲಿ. ಯಾವ ಮುಖ ಹೊತ್ಕೊಂಡು ಜನರ ಹತ್ರ ಹೋಗ್ತಾರೆ, ಓಟ್ ಕೇಳ್ತಾರೆ. ಇವರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಸ್ವಲ್ಪನೂ ಕೂಡ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ನಾನು. ಮಾನ ಮರ್ಯಾದೆ ಬಿಜೆಪಿ ಅವರು ಇದೆಯಲ್ಲ, ಇವರು ಮನೆ ದೇವರೇ ಸುಳ್ಳು. ಬಿಜೆಪಿ ಅವರ ಮನೆ ದೇವರು ಬರೀ ಸುಳ್ಳು ಹೇಳೋದು ಬಿಟ್ರೆ ಏನಾದ್ರು ಮಾಡಿದಾರ? ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು. 2019ರಿಂದ 23ವರೆಗೆ ಇತ್ತು. 3 ವರ್ಷ 10 ತಿಂಗಳ ಕಾಲ ಇತ್ತು. ಏನಾದ್ರು ಒಂದು ಕೆಲಸ ಮಾಡಿದ್ರ? ಲೂಟಿ ಹೊಡೆಯೋದು ಬಿಟ್ರೆ ಏನು ಮಾಡಲಿಲ್ಲ. ಆ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ಸೋಮಣ್ಣ ಮಂತ್ರಿ. ಆ ಲೂಟಿ ಹೊಡಿತಂತ ಸರ್ಕಾರದ ಪಾಲ್ದಾರ ಸೋಮಣ್ಣ. ಬಡವರಿಗೊಂದು ಮನೆ ಕಟ್ಟಿಕೊಡಕ್ಕಾಗ್ಲಿಲ್ವಲ್ಲ ಸೋಮಣ್ಣ? ನೀನು ಪಾರ್ಲಿಮೆಂಟ್ಗೆ ಹೋಗಿ ಏನಪ್ಪ ಮಾಡಕ್ಕಾಗುತ್ತೆ? ಧ್ವನಿ ಇದೆಯಾ ನಿನಗೆ? ಜನರ ಪ್ರತಿನಿಧಿಸ್ತಕ್ಕಂಥ ಶಕ್ತಿ ಇದೆಯಾ ನಿಮಗೆ? ದಯಮಾಡಿ ನಾನು ಹೇಳ್ತೀನಿ, ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ಸೋಮಣ್ಣನ, ನಾವು ಮೈಸೂರಿನಲ್ಲಿ 2 ಕಡೆ ಸೋತ್ ಬಂದಿದ್ದಾರೆ. ಈಗ ಎಲ್ಲಿ ನನ್ನ ಮೇಲೆ ನಿಂತಿದ್ರು, ನಮ್ಮಲ್ಲಿ ಸೋತರು. 48,000 ಮತಗಳ ಅಂತರದಿಂದ ಸೋತರು. ಅಲ್ಲಿ ಪುಟ್ಟರಂಗಶೆಟ್ಟಿ ಮೇಲೆ 12,000 ಮತಗಳ ಅದರಿಂದ ಸೋತರು. ಈಗ ದುಡ್ಡಿದೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿದ್ದಾರೆ. ದುಡ್ಡಿದೆ ಅಂತ ಹೇಳಿ ಅಂದ್ರೆ ಎಷ್ಟು ದುಡ್ಡು ಮಾಡಿರ್ಬೇಕು ಹೇಳಿ ನೋಡೋಣ. ಈಗ ಮೊನ್ನೆ 10 ತಿಂಗಳಿಂದ 2 ಚುನಾವಣೆಗಳು ಮಾಡಿ ಈಗ ಮತ್ತೆ ಲೋಕಸಭಾ ಚುನಾವಣೆಗೆ ಅಲ್ಲಿ ನನ್ನ ಮೇಲೇನೆ 50-60 ಕೋಟಿ ಖರ್ಚು ಮಾಡಿದ್ರು. ಪುಟ್ಟರಂಗಶೆಟ್ಟಿ ಮೇಲೆ 50 ಕೋಟಿ ಖರ್ಚು ಮಾಡಿದ್ರು. ಈಗ ಇಲ್ಲಿ ಬಂದಿದ್ದಾರಲ್ಲ, ಇಲ್ಲಿ ಪಾಪ ಮುದ್ದನ್ಮೇಗೌಡರು ಇವರು ಪ್ರಾಮಾಣಿಕವಾಗಿ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ, ಮತ್ತೆ ಜನರ ಪರವಾಗಿರ್ತಕ್ಕಂಥವ್ರು, ಬಡವರ ಪರವಾಗಿರ್ತಕ್ಕಂಥವ್ರು, ಹಿಂದುಳಿದವರ ಪರವಾಗಿರ್ತಕ್ಕಂಥವ್ರು, ದಲಿತರ ಪರವಾಗಿರ್ತಕ್ಕಂಥವ್ರು, ರೈತರ ಪರವಾಗಿರ್ತಕ್ಕಂಥವ್ರು, ಮಹಿಳೆಯರ ಪರವಾಗಿರ್ತಕ್ಕಂಥವ್ರು. ಇಂಥವ್ರು ಲೋಕಸಭೆಗೆ ಹೋದ್ರೆ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಧ್ವನಿಯಾಗಿ ಸಮರ್ಥವಾಗಿ ಲೋಕಸಭೆಯಲ್ಲಿ ನಿಮ್ಮನ್ನ ಪ್ರತಿನಿಧಿಸುತ್ತಾರೆ. ಅಂಥವರನ್ನ ಕಳಿಸಿಕೊಡ್ಬೇಕು ನೀವು ಅಂತೇಳಿ ಅತ್ಯಂತ ಕಳಕಳಿಯಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.